ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಸಾಕಷ್ಟು ಜನ ನಮಗೆ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು ಸಾಕಷ್ಟು ಫೋನ್ಗಳು ಮಾಡ್ತಾ ಇರ್ತೀರಾ. ಕಿತ್ತ ಗಂಡ ಭಾಳ ತೊಂದರೆ ಕೊಡ್ತಾ ಇದ್ದಾನೆ, ಬೇರೆ ಹೆಣ್ಮಕ್ಳ ಜೊತೆಲಿ ಸೇರ್ಕೊಂಡಿದ್ದಾನೆ, ಮನೆಗೆ ಯಾವುದೇ ರೀತಿ ನಮಗೆ ಸಹಾಯ ಮಾಡ್ತಿಲ್ಲ, ಮಕ್ಳಿಗೆ ಯಾವುದೇ ರೀತಿ ಒಂದು ಓದೋದು ಏನೋ ಅದು ಖರ್ಚು ಮಾಡ್ತಿಲ್ಲ, ಅಥವಾ ಎಣ್ಣೆ ಕಟ್ಕೊಂಡಂಥ ಹೆಂಡತಿ ಕೂಡ ಒಂದು ಕಾಯಿಲೆ ಕಸಾಲೆಗೆ ಅಂದರೆ 10 ರೂಪಾಯಿ ಕೊಡಲ್ಲ, ಈ ರೀತಿ ಮನೆ ರೇಷನ್ ತಂದು ಹಾಕಲ್ಲ, ನಾವು ಅವರು ಪೈಲು ಕೆಲಸಕ್ಕೆ ಹೋಗಲ್ಲ, ಹೆಂಗೆ ಅವ್ರ ಜೀವನ? ಇವರು ಇಲ್ಲಿ ಇರೋ ಹೆಂಡತಿ ಮಕ್ಕಳ ಸ್ವಂತ ಕಟ್ಕೊಂಡಿರೋಂಥ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡಿಕೊಂಡು ಏನೋ ಅವ್ರ ಆಸೆಗೆ ಅವ್ರು ಏನೋ ಹೋದರೆ ಏನೋ ಬಿಡು ಎಲ್ಲೋ ತಂದಾಕ್ತಾ ಇದ್ದಾನಲ್ವಾ ಅಂತಾರೋ ಅವ್ರು ಸಮಾಧಾನ ಮಾಡ್ಕೊಳ್ತಾರೆ. ಮನೆಗೆ ಏನೂ ತಂದಾಕೋದಿಲ್ಲ, ಪಾಪ ಕಟ್ಕೊಂಡು ಹೆಂಡತಿ ಕೆಲಸಕ್ಕೂ ಹೋಗಲ್ಲ ಅಂದರೆ ಹೆಂಗೆ ಜೀವನ? ಇದು ಒಂದು ರೀತಿ ಇದಾದಾಗ ಏನಾಗುತ್ತೆ, ಆವಾಗಲೇ ಹೆಣ್ಮಕ್ಳು ಅಡ್ಡದಾರಿ ಹಿಡಿಯೋವಂಥದ್ದು. ಇದರಲ್ಲಿ ಗಂಡು ಮಕ್ಕಳು ಪಾಲು ಕೂಡ ಜಾಸ್ತಿ ಇದೆ. ಒಂದು ಹೆಂಗಸು ಒಂದು ಮನೆ ಬಿಟ್ಟು ಹೋಗ್ತಾಳೆ ಅಥವಾ ಬೇರೆ ಯಾವುದೋ ಸಂಬಂಧ ಇಟ್ಕೊತಾಳೆ ಅಂದರೆ ಗಂಡಂದು ಸಾಕಷ್ಟು ಕೆಲವೊಂದು ತಪ್ಪುಗಳು ಇರ್ತವೆ. ಬರೀ ಹೆಣ್ಮಕ್ಳನ್ನೇ ಅವಳು ಯಾಕಿಲ್ಲ, ಅವಳಿಗೆ ಹಂಗಾಯ್ತು ಹಿಂಗೆ ಅದೆಲ್ಲ ತಪ್ಪು. ಇಲ್ಲಿ ಅಂದರೆ ಕೆಲವರು ಎಲ್ಲ ತಂದಾಗ ಚೆನ್ನಾಗಿ ನೋಡಿಕೊಂಡ್ರು ಏನೋ ಒಂದು ಮೈಯಲ್ಲಿ ಏನೋ ಒಂದು ಇದಾಗಿ ಹೋಗೋರಿದ್ದಾರೆ, ಅದು ಬೇರೆ ವಿಷಯ. ಈ ಎಲ್ಲ ತಂದು ಕೊಟ್ಟು ಅವ್ರು ಖರ್ಚಿಗೆ ಕಾಸು ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಮನೇನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದು ಈ ಥರ ಹೋಗಿದ್ದಾರೆ ಅಂದರೆ ಅವ್ರಿಗೆ ಯಾವುದೋ ಒಂದು ಬಾಧೆ ಇದೆ ಅಂತ ತಿಳ್ಕೊಬೇಕು. ಏನೂ ತಂದು ಕೊಡ್ತಾ ಇಲ್ಲ, ಅಥವಾ ಏನೋ ಒಂದು ಮನೆ ಇದೆ ಪರವಾಗಿಲ್ಲ, ಮನೆಯೇ ಇಲ್ಲ, ಬಾಡಿಗೆ ಮೇಲಿದ್ದೀವಿ, ಆ ಬಾಡಿಗೆ ಕಟ್ಟಬೇಕು, ಮನೆಗೆ ರೇಷನ್ ಇಲ್ಲ, ಒಂದು ತರಕಾರಿ ಬೇಕು, ನಮ್ಗೆ ಒಂದು ಕಾಯಿಲೆ ಕಸಾಲೆ ಬಂದರೆ ತೋರಿಸ್ಕೊಳಕ್ಕೆ 10 ರೂಪಾಯಿ ನಮಗೆ ಕೊಡಲ್ಲ ಅಂದರೆ ಕಟ್ಕೊಂಡು ಅವಳು ಏನಾಗಬೇಕು? ಅವಳು ಎಲ್ಲಿಗೆ ಹೋಗ್ಬೇಕು ಹೇಳಿ? ಅವಾಗ ಏನು ಮಾಡ್ತಾಳೆ? ಅಡ್ಡದಾರಿ ಹಿಡಿತಾಳೆ. ಅದನ್ನು ಸರಿಯಾದ ರೀತಿ ತಿಳ್ಕೊಂಡಾಗ ಯಾರೂ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗಲ್ಲ. ಹೋಗೋರು ಬೇರೆ ರೀತಿ, ಈ ರೀತಿ ಅವ್ರು ಮಾಡಿದಾಗಲೇ ಆ ರೀತಿ ಹೋಗಿರ್ತಾರೆ, ಅದು ಒಂದು ರೀತಿ. ಆದರೆ ಈ ರೀತಿ ಇವರು ಮಾಡ್ಕೊಂಡಾಗ ಅವ್ರ ಜೀವನ ನಡ್ಸೋಕೆ ಅವ್ರು ಯಾವುದೋ ಒಂದು ಈ ರೀತಿ ಒಂದು ಅಡ್ಡದಾರಿ ಹಿಡಿಬೇಕಾಗುತ್ತೆ. ಇನ್ನು ಯಾವುದೂ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದೀವಿ, ನಾನು ಇಷ್ಟೆಲ್ಲ ಕಷ್ಟ ಕೊಟ್ಟರು ಅನುಭವಿಸ್ಕೊಂಡು ಮನೇಲೇ ಇದ್ದೀನಿ, ಇನ್ನೂ ನಮ್ಮನ್ನು ನೋಡ್ತಾ ಇಲ್ಲ ಮಾಡ್ತಾ ಇಲ್ಲ, ನಮ್ಮ ಜೀವನ ಹೇಗೆ ಅನ್ನೋರಿಗೆ ನಿಮಗೆ ನೀವೇ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಕಷ್ಟ ಇರುತ್ತೆ, ಅವ್ನು ತಂದಾಕಲ್ಲ, ಖರ್ಚಿಗೂ ದುಡ್ಡು ಕೊಡೋದಿಲ್ಲ, ನಿಮ್ಮನ್ನು ನೀವು ನೋಡ್ಕೊಳಕ್ಕಾಗ್ತಾ ಇಲ್ಲ ಅಂದಾಗ ನೀವು ಬೇರೆಯವ್ರಿಗೆ ಹಣ ಕೊಟ್ಟು ಮಾಡ್ಕೊಳ್ಳೋ ಅಂಥದ್ದು ಬೇಕಾಗಿಲ್ಲ. ಇಂಥ ಕಷ್ಟ ಇರೋವಂಥ ಹೆಣ್ಣು ಮಕ್ಕಳಿಗೆ, ಅಂದರೆ ಈ ರೀತಿ ಕಷ್ಟ ಇರೋವಂಥ ಹೆಣ್ಣುಮಕ್ಕಳಿಗೆ ಬೇರೆ ಏನೋ ನೀನು ಮಾಡಿ ಪಕ್ಕದ ಮನೆಯವನೋ ಎದುರುಗಡೆ ಮನೆಯವನೋ ಯಾರನ್ನೋ ಒಬ್ಬನ್ನ ನಾನು ಮಾಡ್ಕೊಳ್ತೀನಿ ಅಂದರೆ ಅದರಲ್ಲೆಲ್ಲ ಸರಿ ಹೋಗಲ್ಲ. ಅದು ಹತ್ರಷ್ಟು ಕಷ್ಟಪಟ್ಬಿಡ್ತೀರ. ನಿಮ್ಮ ಸಂಸಾರನ, ನಿಮ್ಮ ಜೀವನನ, ನಿಮ್ಮ ಗಂಡನ್ನು, ನಿಮ್ಮ ಒಂದು ಮನೇನ ಉಳಿಸ್ಕೋಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೋಬೇಕು. ಬನ್ನಿ, ಹೀಗಿದ್ದಕ್ಕೆ ನಿಮಗೆ ಈ ಭೋಜಪತ್ರ ಸಾಮಾನ್ಯಗೆಲ್ಲ ನೋಡೇ ಇರ್ತೀರ ಎಲ್ಲರೂ ಸಾಮಾನ್ಯಗೆ, ಅಥವಾ ನೀವು ಗೂಗಲ್ ನೋಡಿದ್ರು ಕೂಡ ಭೋಜಪತ್ರ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಆ ಭೋಜಪತ್ರೆ ಒಂದು ತಗೊಳ್ಳಿ. ಇದಕ್ಕೆ ಅಷ್ಟಗಂಧ ಅಂತ ಬರುತ್ತೆ. ಅಷ್ಟಗಂಧದಿಂದ ಒಂದು ಕಡ್ಡಿ ತೊಗೊಂಡು ಅಷ್ಟಗಂಧದ ತೊಗೊಂಡು ಈ ಒಂದು ಪೇಪರ್ ಮೇಲೆ ಈ ಚಿತ್ರ ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ. ಆ ಮಧ್ಯದಲ್ಲಿ ಏನಿದೆ ಪತಿ ಹೆಸರು ಅಂತ ಏನಿದೆಯಲ್ವ, ಅಲ್ಲಿ ಅವರ ಹೆಸರು ಬರೀರಿ. ನೀವು ಮದುವೆ ಮಾಡ್ಕೊಂಡಂಥ ಕಟ್ಕೊಂಡಂಥ ಗಂಡನ ಹೆಸರು ಬರೀರಿ. ಬಿಟ್ಟೋಗಿರೋ ಅಂಥವನೋ ಅಥವಾ ಮನೆಗೆ ತಂದಾಕ್ತಿರೋ ಅಂಥವನೋ ಈ ಥರ ಇರ್ತಾರಲ್ವ, ಅಂಥವ್ರ ಹೆಸರು ಬರ್ಕೊಳ್ಳಿ, ಕಟ್ಕೊಂಡಂಥವ್ರ ಹೆಸರು ಬರ್ಕೊಳ್ಳಿ. ಬರೆದು ಇದಕ್ಕೆ 108 ಸಾರಿ ಇದನ್ನು ಒಂದೇ ಅಲ್ಲ, ಒಂದು 108 ಸಂಖ್ಯೆಲಿ ಇದನ್ನು ಬರಿಬೇಕು. ಒಂದಲ್ಲ 108 ಪೀಸ್ಗಳನ್ನ ಬರ್ಕೋಬೇಕು. ಈ ಥರ ಯಂತ್ರನ ಬರೆದು ಚಿಕ್ಕದಾಗಿ ಬರ್ಕೊಂಡು ಸಾಕೇನು ದೊಡ್ಡದಾಗಿ ಏನು ಬೇಕಾಗಿಲ್ಲ. ಚಿಕ್ಕದಾಗಿ ಒಂದು ಶೀಟ್ 2 ಶೀಟ್ ತೊಗೊಂಡ್ರೆ ನಿಮಗೆ ಬೇಕಾದಷ್ಟು ಆಗುತ್ತೆ. ಚಿಕ್ಕದಾಗಿ ಬರೆದು ಒಂದು 108ನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಒಂದು ನಿಮ್ಮ ದೇವ್ರ ಮನೆಯಲ್ಲೋ ನಿಮ್ಮ ದೇವರು ಇದ್ರ ಹತ್ರನ ಇಟ್ಟು ನೀವು ಕೇಳ್ಕೊಳ್ಳಿ, ನನ್ನ ಗಂಡ, ನಾನು, ನನ್ನ ಮನೆ ಸಂಸಾರ, ನನ್ನ ಹೆಂಡತಿ ಮಕ್ಕಳು ಅನ್ನೋದು ಅವ್ನಿಗೆ ಆಸೆ ಬರಬೇಕು, ಮನೆಯಲ್ಲಿ ಕಷ್ಟ ಸುಖ ನೋಡಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದನ್ನು ಏನು ಮಾಡ್ತೀರಾ, ಅಷ್ಟು 108 ಏನು ಬರ್ತಿರ್ತೀರಲ್ವ ಅಷ್ಟು ಸಂಖ್ಯೆನ ಎತ್ಕೊಂಡೋಗಿ ಯಾವುದಾದ್ರೂ ಒಂದು ಪಾಳು ಬಾವಿಲಿ ಬಿಸಾಕ್ಬಿಡ್ಬೇಕು. ಪಾಳು ಬಾವಿಲಿ ಹಾಕ್ಬಿಡ್ಬೇಕು. ಯಾಕೆ ಅಂತ ನೀರನ್ನ ಬೇರೆ ಯಾರೂ ಉಪಯೋಗ ಮಾಡಬಾರ್ದು. ಹಾಗಾಗಿ ಪಾಳು ಬಾವಿ ಈ ಥರ ಇಲ್ಲ ಅಂದರೆ ಯಾರು ಓಡಾಡ್ದಿರೋ ಅಂಥ ಜಾಗದಲ್ಲಿ ಅದನ್ನು ಹಾಕಿ ಬಂದುಬಿಡಬೇಕು. ಮತ್ತು ಮೋರಿಗಿರಿಲೆಲ್ಲ ಹಾಕಬಾರ್ದು. ಇದನ್ನು
ಯಾವ್ದಾದ್ರು ಒಂದು ಖಾಲಿ ಜಾಗದ ಜನ ಯಾರು ಓಡಾಡ್ದಿರೋ ಅಂಥ ಜಾಗದಲ್ಲಿ ಹಾಕ್ಬನ್ನಿ, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಪಾಳು ಬಾವಿಲಿ ಹಾಕಿಬಿಡಿ. ಇದನ್ನು ಯಾವತ್ತು ಹುಣ್ಣಿಮೆ ದಿನ ಇದೇ ರೀತಿ ಒಂದು ಯಂತ್ರ ಬರ್ಕೊಂಡು, ಅದು ಮೊದಲೊಂದು ಮಾಡಿರ್ತೀರ, ಅಷ್ಟಗಂಧದಲ್ಲಿ ಬರೆದು ಹಾಕಿರ್ತೀರ, ಮತ್ತು ಹುಣ್ಣಿಮೆ ಬರುತ್ತೆ ಅಲ್ವಾ, ಈ ಅಮಾಸೆಯಲ್ಲಿ ಮಾಡಿದ್ರೆ ಮತ್ತೊಂದು ಹುಣ್ಣಿಮೆ ಬರುತ್ತೆ ಅಲ್ಲ, ಈ ಹುಣ್ಣಿಮೆಯಲ್ಲಿ ಮಾಡಿದ್ರೆ ಮತ್ತೊಂದು ಹುಣ್ಣಿಮೆ ಬರುತ್ತೆ ತಿಂಗಳಲ್ಲಿ, ಈ ತಿಂಗಳು ಮಾಡಿದ್ರೆ ಮುಂದೊಂದು ತಿಂಗಳು ಹುಣ್ಣಿಮೆ ಬರುತ್ತೆ. ಹಂಗಾರು ಮಾಡ್ಬೋದು. ಇಲ್ಲ ನಮ್ಗೆ ಅರ್ಜೆಂಟಾಗಿ ಬೇಗ ಬೇಗ ಕೆಲಸ ಆಗಬೇಕು ಅಂದರೆ ಈ ಅಮಾಸೆಯಲ್ಲಿ ಬರೆದು ಮುಂದಿನ ಹುಣ್ಣಿಮೆಯಲ್ಲಿ ಮತ್ತೊಂದು ಬರ್ಕೋಬೇಕು. ಇದೇ ರೀತಿ ಒಂದೇ ಯಂತ್ರ ಬರೆದ್ಬಿಟ್ಟು ಅದನ್ನು ಆ ಮಧ್ಯದಲ್ಲಿ ಹೆಸರು ಬರೆದ್ಬಿಟ್ಟು ಒಂದು 3 ಮಣ್ಣಿನ ಕುಡಿಕೆಗಳು ಚಿಕ್ಕದಾಗಿ ಬರುತ್ತೆ, ಚಿಕ್ಕದು ಮಣ್ಣಿನ ಕುಡಿಕೆಗಳು ಬರುತ್ತೆ. ಆ ಮಣ್ಣಿನ ಕುಡಿಕೆಗಳನ್ನ ತಗೋಬೇಕು. ಅದ್ರ ಮಧ್ಯದಲ್ಲಿ ಈ ಯಂತ್ರನ ಇಟ್ಬಿಟ್ಟು ಅದ್ರ ಮೇಲೆ ಏನು ಹೇಳ್ತೀರಾ, ಈ ಮದ್ಯ ಅಂದರೆ ಕುಡಿತಾರಲ್ವ, ಏನೇನೋ ಹೇಳ್ತಾರೆ, ಹೆಸರು ನನಗೆ ಬರಲ್ಲ ಅದು, ಆ ಮದ್ಯ ಅನ್ನೋದಷ್ಟೇ ಹೇಳ್ತೀನಿ, ಮದ್ಯ ಅಂತ ಹೇಳಿ ಅಷ್ಟು ಮಾತ್ರ ಗೊತ್ತಾಗುತ್ತೆ. ಆ ಮದ್ಯನ ಸುರಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಬೆಂಕಿ ಕಡ್ಡಿ ಗೀಚಿ ಉರಿಸ್ಬೇಕು. ಅದನ್ನು ಚೆನ್ನಾಗಿ ಹುರಿದು ಅದೇನಾಗುತ್ತೆ, ಆ ಯಂತ್ರ ಪೂರ್ತಿ ಬೂದಿ ಆಗುತ್ತೆ. ಏನು ಭೋಜಪತ್ರಲ್ಲಿ ಬರೆದಿರ್ತಿರಲ್ಲ ಅದು ಎಲ್ಲ ಬೂದಿ ಆಗುತ್ತೆ. ಅದನ್ನು ಆ ಯಂತ್ರದ ಬೂದಿಗಳನ್ನ ನೀವು ಅದನ್ನು ಒಂದು ಶೇಖರಣೆ ಮಾಡಿಟ್ಕೋಬೇಕು. ಶೇಖರಣೆ ಮಾಡಿಟ್ಕೊಂಡು ನಂತರ ಅದನ್ನು ನಿಮ್ಮ ಪತಿರಾಯರು ಅಥವಾ ಪತಿ ತಿನ್ನೋ ಆಹಾರದಲ್ಲಿ ಸೇರಿಸ್ಬಿಟ್ಟು ಕೊಡಬೇಕು. ಅದನ್ನು ತಿನ್ನೋ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಪತಿ ನಿಮ್ಮ ವಶದಲ್ಲೇ ಇರ್ತಾರೆ. ಇದು ಒಂದು ಭಾಳ ಸ್ಟ್ರಾಂಗ್ ಆಗಿರೋ ಒಂದು ಇದು. ಯಾಕೆ ಅಂತ ನಾನು ಇಲ್ಲಿ ಇದನ್ನು ಕೊಡ್ತಾಯಿದ್ದೀನಿ ಅಂತಂದರೆ, ಅವ್ರವ್ರ ಮನೆ ಉಳಿಸ್ಕೊಳ್ಳೋಕ್ಕೆ ಪಾಪ ಕೆಲವೊಬ್ಬರ ಹತ್ರ ದುಡ್ಡು ಹಣ ಕಾಸೆಲ್ಲ ಏನೂ ಇರೋದಿಲ್ಲ. ಅದನ್ನು ಹೆಂಗೇನು ಮಾಡೋದು, ಯಾಕೆ ಮಾಡೋದು, ಕಾಸಿಲ್ವಲ್ಲ, ದುಡ್ಡಿಲ್ವಲ್ಲ, ಯಾಕೆ ಹಣ ಇಲ್ಲಾಂದರೆ ಯಾರೋ ಏನು ಮಾಡಿಕೊಡಲ್ಲ. ಹಂಗಾಗಿ ಮತ್ತು ಅದನ್ನು ನೀವು ಕೂಡ ಮಾಡಿಸ್ಕೊಳ್ಳಬಾರ್ದು. ಫ್ರೀಯಾಗಿ ಯಾವುದೇ ರೀತಿ ಕೂಡ ಅದನ್ನು ಮಾಡಿಸ್ಕೊಳ್ಳಬಾರ್ದು. ನಿಮಗೆ ಕೊಡಲಿಕ್ಕಲ್ಲಿ ಶಕ್ತಿನೂ ಇರಲ್ಲ. ಹಾಗಾಗಿ ಅಂದರೆ ಸ್ವಲ್ಪ ಕಷ್ಟಪಡಬೇಕು. ನಿಮ್ಮ ಮನೆ, ನಿಮ್ಮ ಪತಿ, ನಿನ್ನ ಸಂಸಾರ ನೀವು ಉಳಿಸ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ. ಈ ರೀತಿ ಮಾಡಿ ನೀವು ಒಂದನ್ನು ಆ ರೀತಿ ಮಾಡಬೇಕು. ಬಾಕಿದು 108 ಒಂದು ಪಾಳು ಬಾವಿಲಿ ಹಾಕಬೇಕು. ಒಂದನ್ನು ಮಾತ್ರ ಬರೆದು ಇದನ್ನು ಸುಟ್ಟು ಏನು ಹಾಕಬೇಕು, ಅದಕ್ಕೆ ಮದ್ಯ ಹಾಕಬೇಕು. ಮದ್ಯ ಅಂದರೆ ಕುಡಿಯೋ ಅಂಥದ್ದು, ಏನು ಎಣ್ಣೆಗಳು ಅಂತಲ್ಲ, ಅಂದರೆ ಅಡುಗೆಗೆ ಹಾಕೋ ಎಣ್ಣೆ ಎಲ್ಲ ಕುಡಿಯೋ ಎಣ್ಣೆ, ಆ ಥರದ್ದೆಲ್ಲ ಹಾಕಿಬಿಟ್ಟು ಸುಟ್ಟುಬಿಟ್ಟು ಅದನ್ನು ಆ ಒಂದು ಬೂದಿನ ನೀವು ವಶ ಮಾಡಿ ಇಟ್ಕೊಂಡು, ಶೇಖರಣೆ ಮಾಡಿ ಇಟ್ಕೊಂಡು ಅವ್ರು ತಿನ್ನೋವಂಥ ಊಟದಲ್ಲಿ ಕೊಟ್ಟರೆ ನಿಮಗೆ ಅದು ಕೆಲಸ ಆಗುತ್ತೆ. ಅದನ್ನು ಈ ಒಂದು ಬಾರಿ ಮಾಡಿರ್ತೀರ, ಅಕಸ್ಮಾತ್ ಆ ಒಂದು 15 ದಿವಸದಲ್ಲಿ ಅವರಲ್ಲಿ ಯಾವುದೇ ಸ್ವಲ್ಪ ಬದಲಾವಣೆ ಆಗ್ತಾಯಿಲ್ಲ ಅಂದರೆ ಮತ್ತೆ ಒಂದು ಹುಣ್ಣಿಮೆಗೆ ಈ ಥರ 1 ರಿಂದ 2-3 ಹುಣ್ಣಿಮೆ ಮಾಡಿದಾಗ ನಿಮ್ಗೆ ಒಂದಲ್ದಲ್ಲಿ 2ರಲ್ಲಿ ನಿಮಗೆ ಕೆಲಸ 100% ನಿಮಗಾಗುತ್ತೆ. ಇದನ್ನು ನೋಡಿ, ಯಾವುದೇ ಖರ್ಚು ಇಲ್ಲದ ನಿಮಗೆ ನೀವೇ ಮಾಡ್ಕೊಳ್ಳೋ ಅಂಥದ್ದು, ನಿಮಗೆ ನೀವೇ ಒಂದು ನಡೆಸ್ಕೊಳ್ಳೋ ಅಂಥದ್ದು. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಮಾಡ್ಕೊಳ್ಳಿ. ಅದು ಬಿಟ್ಟು ಬೇರೆದು ಅಡ್ಡದಾರಿಗೆ ಹೋಗಿ ಇನ್ಯಾರನ್ನೋ ನೋಡ್ಕೊತೀವಿ, ಇನ್ಯಾರನ್ನೋ ಮಾಡ್ಕೊಳ್ತೀವಿ ಅಂದರೆ ನೀವಿದ್ದಿದ್ದು ಬೀದಿಗೆ ಬರ್ತೀರ. ಇದಂತೂ ಸರ್ವಸಿದ್ಧ ಅಂತ. ಹಾಗಾಗಿ ಈ ಒಂದು ನಿಮಗೆ ಇಷ್ಟ ಆಗಿದೆ ಅಂತ ನಿಮ್ಮ ಕಷ್ಟಕ್ಕೆ ನೀವೇ ಮಾಡ್ಕೊಳ್ಳಿ ಅಂತ ಕೊಟ್ಟರೆ, ಇದಕ್ಕೆ ಯಾವುದೇ ಗುರು ದೀಕ್ಷೆ ಆಗಲಿ ಮಂತ್ರ ಆಗಲಿ ಇಲ್ಲ. ಮಂತ್ರ ಹೇಳಿ ಅಂತೇಳಿ ಮಂತ್ರ ಇಲ್ಲ. ಇದಕ್ಕೆ ಮಂತ್ರ ಇದ್ದಿದ್ದರೆ ನಾನು ಕೊಡ್ತಾ ಇದ್ದೆ, ಮಂತ್ರ ಇದಕ್ಕಿಲ್ಲ. ಇದಕ್ಕಿಷ್ಟೇ ಇದನ್ನು ನೀವು ದೇವರ ಹತ್ರ ಕೇಳ್ಕೋಬೇಕು ಅಷ್ಟೇ. ನಮಗೆ ನನ್ನ ಸಂಸಾರ, ನನ್ನ ಗಂಡ ಸರಿ ಹೋಗಬೇಕು ಅನ್ನೋದು ಮಾತ್ರ ಕೇಳ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.